ಭಾರತದ ಪುರಾಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಭಕ್ತಿಯ ಪ್ರತೀಕವಾದ ದೇವತೆಯೆಂದರೆ ಹನುಮಂತ. ಅವನನ್ನು ಬಜರಂಗಬಲಿ, ಆಂಜನೇಯ, ಮಾರುತಿ ಎಂದು ಕೂಡ ಕರೆಯುತ್ತಾರೆ. ಆದರೆ ಹಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ: ಹನುಮಂತನಿಗೆ ಅಷ್ಟು ಅಪಾರ ಶಕ್ತಿ ಎಲ್ಲಿಂದ ಬಂತು? ಬಹಳ ಕಾಲದ ಹಿಂದೆ ಅರಣ್ಯಗಳಲ್ಲಿ ವಾನರರ ಒಂದು ರಾಜ್ಯವಿತ್ತು. ಆ ರಾಜ್ಯದ ರಾಜನು ಕೇಶರಿ. ಅವನ ಪತ್ನಿ ಅಂಜನಾದೇವಿ. ಅಂಜನಾದೇವಿ ಮೊದಲಿಗೆ ಸ್ವರ್ಗದಲ್ಲಿ ಅಪ್ಸರೆಯಾಗಿದ್ದಳು. ಆದರೆ ಒಂದು ಶಾಪದ ಕಾರಣದಿಂದ ಅವಳು ಭೂಮಿಯಲ್ಲಿ ಜನಿಸಬೇಕಾಯಿತು. ಭೂಮಿಯಲ್ಲಿ ಅವಳು ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಕಠಿಣ ತಪಸ್ಸು ಮಾಡುತ್ತಿದ್ದಳು. ಅವಳಿಗೆ ಒಂದು ಮಗುವಿಗಾಗಿ ಬಹಳ ಆಸೆಯಿತ್ತು. ಅಂಜನಾದೇವಿಯ ತಪಸ್ಸಿಗೆ ಸಂತೋಷಗೊಂಡ ವಾಯುದೇವ ಅವಳಿಗೆ ಆಶೀರ್ವಾದ ನೀಡಿದರು. ಆ ಆಶೀರ್ವಾದದ ಫಲವಾಗಿ ಒಂದು ಅದ್ಭುತ ಶಕ್ತಿಯ ಮಗು ಹುಟ್ಟಿದ. ಆ ಮಗುವೇ ಹನುಮಂತ. ವಾಯುದೇವರ ಆಶೀರ್ವಾದದಿಂದ ಹುಟ್ಟಿದ ಕಾರಣ ಹನುಮಂತನನ್ನು ವಾಯುಪುತ್ರ ಎಂದು ಕರೆಯುತ್ತಾರೆ. ಹನುಮಂತ ಬಾಲ್ಯದಲ್ಲೇ ತುಂಬ ಚಪಲ ಮತ್ತು ಶಕ್ತಿಶಾಲಿಯಾಗಿದ್ದ. ಒಂದು ದಿನ ಬೆಳಿಗ್ಗೆ ಅವನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿದ. ಚಿಕ್ಕ ಮಗುವಾಗಿದ್ದ ಹನುಮಂತನಿಗೆ ಸೂರ್ಯನು ಒಂದು ದೊಡ್ಡ ಕೆಂಪು ಹಣ್ಣಿನಂತೆ ಕಾಣಿಸಿತು. ಅದು ಹಣ್ಣು ಇರಬೇಕು ಎಂದುಕೊಂಡ ಹನುಮಂತ ಆಕಾಶಕ್ಕೆ ಜಿಗಿದು ಸೂರ್ಯನತ್ತ ಹಾರಲು ಆರಂಭಿಸಿದ. ಹನುಮಂತ ಆಕಾಶದಲ್ಲಿ ಹಾರುತ್ತಿರುವುದನ್ನು ನೋಡಿ ದೇವತೆಗಳು ಬೆಚ್ಚಿಬಿದ್ದರು. ಆಗ ದೇವರಾಜ ಇಂದ್ರ ತನ್ನ ವಜ್ರಾಯುಧವನ್ನು ಹನುಮಂತನ ಮೇಲೆ ಎಸೆದ. ಆ ವಜ್ರ ಹನುಮಂತನ ಹನುವಿಗೆ ಬಡಿದು ಅವನು ಕೆಳಗೆ ಬಿದ್ದ. ಅವನ ಹನುಗೆ ಗಾಯವಾಯಿತು. ಅದರಿಂದ ಅವನಿಗೆ ಹನುಮಂತ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ಘಟನೆ ನೋಡಿ ವಾಯುದೇವರು ತುಂಬ ಕೋಪಗೊಂಡರು. ತಮ್ಮ ಮಗನಿಗೆ ಗಾಯವಾದ ಕಾರಣ ಅವರು ಗಾಳಿಯನ್ನೇ ನಿಲ್ಲಿಸಿದರು. ಗಾಳಿಯಿಲ್ಲದೆ ಲೋಕದ ಎಲ್ಲಾ ಜೀವಿಗಳು ಸಂಕಟಕ್ಕೆ ಸಿಲುಕಿದರು. ದೇವತೆಗಳೆಲ್ಲರೂ ಭಯಪಟ್ಟರು. ನಂತರ ಎಲ್ಲ ದೇವತೆಗಳು ಸೇರಿ ಹನುಮಂತನಿಗೆ ಹಲವಾರು ವರಗಳನ್ನು ನೀಡಿದರು. ಬ್ರಹ್ಮ ಅವನಿಗೆ ಯಾವ ಶಸ್ತ್ರವೂ ಹಾನಿ ಮಾಡಲಾರದು ಎಂದು ಆಶೀರ್ವಾದ ನೀಡಿದರು. ಶಿವ ಅವನಿಗೆ ಅಪಾರ ಶಕ್ತಿ ಮತ್ತು ಧೈರ್ಯ ಕೊಟ್ಟರು. ಸೂರ್ಯದೇವರು ಅವನಿಗೆ ಜ್ಞಾನ ಮತ್ತು ವಿದ್ಯೆ ನೀಡಿದರು. ಈ ಎಲ್ಲ ಆಶೀರ್ವಾದಗಳಿಂದ ಹನುಮಂತ ಅಪಾರ ಶಕ್ತಿಯುತನಾದ. ಆದರೆ ಬಾಲ್ಯದಲ್ಲಿ ಹನುಮಂತ ತುಂಬ ಚಪಲವಾಗಿದ್ದರಿಂದ ಕೆಲವೊಮ್ಮೆ ಋಷಿಗಳ ತಪಸ್ಸಿಗೆ ಅಡ್ಡಿಯಾಗುತ್ತಿದ್ದ. ಇದರಿಂದ ಕೆಲವು ಋಷಿಗಳು ಅವನಿಗೆ ಒಂದು ಶಾಪ ಕೊಟ್ಟರು: ನೀನು ನಿನ್ನ ಶಕ್ತಿಯನ್ನು ಮರೆತು ಬಿಡುತ್ತೀಯಾ, ಯಾರಾದರೂ ನೆನಪಿಸಿದಾಗ ಮಾತ್ರ ಅದನ್ನು ಬಳಸುವೆ ಎಂದು ಹೇಳಿದರು. ಇದರಿಂದ ಹನುಮಂತ ತನ್ನ ಅಪಾರ ಶಕ್ತಿಯನ್ನು ಮರೆತು ಶಾಂತವಾಗಿ ಬದುಕುತ್ತಿದ್ದ. ಕೆಲವು ವರ್ಷಗಳ ನಂತರ ಹನುಮಂತನ ಜೀವನದಲ್ಲಿ ಮಹತ್ವದ ಘಟನೆ ನಡೆಯಿತು. ಅವನು ಶ್ರೀರಾಮನನ್ನು ಭೇಟಿಯಾದ. ರಾಮನು ತನ್ನ ಪತ್ನಿ ಸೀತಾಯನ್ನು ಹುಡುಕುತ್ತಿದ್ದ. ಅವಳನ್ನು ರಾಕ್ಷಸ ರಾಜ ರಾವಣ ಅಪಹರಿಸಿದ್ದ. ಆ ಸಮಯದಲ್ಲಿ ವಾನರ ಸೇನೆಯ ಹಿರಿಯ ಯೋಧ ಜಾಂಬವಂತ ಹನುಮಂತನಿಗೆ ಅವನ ನಿಜವಾದ ಶಕ್ತಿಯನ್ನು ನೆನಪಿಸಿದರು. ಆಗ ಹನುಮಂತ ತನ್ನೊಳಗಿನ ಅಪಾರ ಶಕ್ತಿಯನ್ನು ಅರಿತುಕೊಂಡ. ಹನುಮಂತ ಒಂದು ದೊಡ್ಡ ಪರ್ವತದ ಮೇಲೆ ನಿಂತು ರಾಮನ ಹೆಸರನ್ನು ಜಪಿಸಿದ. ನಂತರ ಅವನು ಒಂದು ಭಾರಿ ಜಿಗಿತ ಮಾಡಿದರು. ಆ ಜಿಗಿತದಲ್ಲಿ ಅವನು ಸಾವಿರಾರು ಕಿಲೋಮೀಟರ್ ದೂರದ ಲಂಕಾವರೆಗೆ ಹಾರಿದ. ಲಂಕೆಯಲ್ಲಿ ಅವನು ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ನೀಡಿ ಅವಳಿಗೆ ಧೈರ್ಯ ಕೊಟ್ಟ. ನಂತರ ರಾವಣನ ಸೈನ್ಯ ಹನುಮಂತನನ್ನು ಬಂಧಿಸಿತು. ಅವರು ಅವನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಆದರೆ ಹನುಮಂತ ತನ್ನ ಶಕ್ತಿಯನ್ನು ಬಳಸಿಕೊಂಡು ಸಂಪೂರ್ಣ ಲಂಕಾ ನಗರಕ್ಕೆ ಬೆಂಕಿ ಹಚ್ಚಿದ. ನಂತರ ನಡೆದ ಯುದ್ಧದಲ್ಲಿ ರಾಮನ ಸಹೋದರ ಲಕ್ಷ್ಮಣ ಗಂಭೀರವಾಗಿ ಗಾಯಗೊಂಡ. ಅವನನ್ನು ಉಳಿಸಲು ಸಂಜೀವಿನಿ ಔಷಧಿ ಬೇಕಾಯಿತು. ಹನುಮಂತ ಹಿಮಾಲಯಕ್ಕೆ ಹಾರಿದ. ಆದರೆ ಯಾವುದು ಸಂಜೀವಿನಿ ಎಂದು ಅವನಿಗೆ ತಿಳಿಯಲಿಲ್ಲ. ಆದ್ದರಿಂದ ಅವನು ಸಂಪೂರ್ಣ ಪರ್ವತವನ್ನೇ ಎತ್ತಿಕೊಂಡು ಬಂದ. ಆ ಔಷಧಿಯಿಂದ ಲಕ್ಷ್ಮಣನ ಪ್ರಾಣ ಉಳಿಯಿತು. ಈ ಕಾರಣದಿಂದ ಹನುಮಂತನನ್ನು ಕೇವಲ ಶಕ್ತಿಯ ದೇವತೆ ಎಂದಲ್ಲ, ಭಕ್ತಿ ಮತ್ತು ನಿಷ್ಠೆಯ ಪ್ರತೀಕ ಎಂದು ಕರೆಯುತ್ತಾರೆ. ಇಂದಿಗೂ ಕೋಟ್ಯಾಂತರ ಜನರು ಹನುಮಂತನನ್ನು ಪೂಜಿಸುತ್ತಾರೆ. ಏಕೆಂದರೆ ಒಂದು ನಂಬಿಕೆ ಇದೆ: ಯಾರು ಭಕ್ತಿಯಿಂದ ಹನುಮಂತನನ್ನು ನೆನಪಿಸುತ್ತಾರೋ ಅವರ ಸಂಕಟಗಳನ್ನು ಅವನು ದೂರ ಮಾಡುತ್ತಾನೆ. ಹನುಮಂತನ ಈ ಅದ್ಭುತ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ
ಮತ್ತು ಇಂಥ ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.